ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಇದು ನೆನ್ನೆ ವ್ಲಾಗನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ಒಂಚೂರು ಫುಲ್ ಥ್ರೋಟ್ ಇನ್ಫೆಕ್ಷನ್ ಆಗಿದ್ದರಿಂದ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಾರ್ನಿಂಗೇ ಪೂಜೆಯನ್ನು ಮುಗಿಸ್ದೆ, ಚಿನ್ನಿಮಗೆ ಖಾರ ಪೊಂಗಲ್ ಮಾಡಿದೆ, ಅದನ್ನೇ ತಿನ್ನಿಸ್ತಾಯಿದ್ದೀನಿ. ನಾವೇನು ತಿಂತೀರೋ ಅದನ್ನೇ ಚಿನ್ನಿಮ ತಿಂತಾಳೆ. ಸಪ್ರೇಟಾಗೆಲ್ಲ ಫುಡ್ ಏನು ರೆಡಿ ಮಾಡೋ ಅವಶ್ಯಕತೆ ಇಲ್ಲ. ಕೆಲವೊಂದು ವೆಜಿಟೇಬಲ್ಸು, ಫ್ರೂಟ್ಸು ಆ ಥರದ್ದಾದರೆ ಒಂದು ಸ್ವಲ್ಪ ಪ್ಯೂರಿಸ್ ಮಾಡಿ ತಿನ್ನಿಸ್ತೇನೆ. ಎಲ್ಲ ತಿಂತಾಳೆ, ಇಂಥದ್ದೇ ಪರ್ಟಿಕ್ಯುಲರಾಗಿ ಫುಡ್ ಬೇಕು ಅನ್ನೋಂಥದ್ದಿಲ್ಲ. ಇಡ್ಲಿ, ದೋಸೆ, ಕಿಚಡಿಗಳೆಲ್ಲ ತಿಂತಾಳೆ. ನನಗಂತೂ ಒಂದು ಸ್ವಲ್ಪ ತುಂಬ ಖುಷಿ, ಏಕೆಂದರೆ ನಾವು ತಿನ್ನೋ ಫುಡ್ಡೇ ತಿಂತಾಳೆ ಅಂತ ಹೇಳಿ. ಅದಾದಮೇಲೆ ನಾನು ಅಕ್ಕ ಮನೆಗೆ ಹೋದೆ. ಅಕ್ಕ ಬಂದು ಓಂ ಶಕ್ತಿ ಮಾಲೆ ಹಾಕಿದ್ದಾರೆ. ಶುಕ್ರವಾರ ಬಂದು ಅವರು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾರಂತೆ. ಅದರಿಂದ ಒಂದು ಸಲ ಮಗು ನೋಡಬೇಕು ಅಂತ ಅಂದರು ಅಂಥೇಳಿ ಹೋಗಿ ಮಗುನ ತರಿಸ್ಕೊಂಡು ಮನೆಗೆ ರಿಟರ್ನ್ ಆಗೋಣ ಅಂತ ಹೋದರೆ, ತಿರುಪತಿಲಿ ಒಂದು ಕಂಪ್ಲೀಟಾಗಿ ಜೋಳ ಎಲ್ಲ ಅಲ್ಲೇ ಬೆಳೆಯೋದ್ರಿಂದ ಈ ಜೋಳ, ಕಬ್ಬು ಅದೆಲ್ಲ ತುಂಬ ಕಮ್ಮಿಗೆ ಸಿಗುತ್ತೆ. ನನಗೆ ಬಂದು ಒಂದು ಪೇರು 50 ರುಪೀಸ್ಗೆ ಕೊಟ್ಟರು, ಅಂದರೆ 2 ಜೋಳ ಬಂದು 50 ರೂಪಾಯಿಗೆ ಕೊಟ್ಟರು. ಅದಾದಮೇಲೆ ನಾಯಿಗೆ ಕಾರ್ಡ್ ಅಕ್ಕಿ ಬೇಕು ಅಂತ ಹೇಳಿದ್ದಕ್ಕೆ ನಾಯಿಗೆ ಹೋಗಿ ಅಕ್ಕಿಯನ್ನು ತೊಗೊಂಡು ಮತ್ತೆ ಮನೆಗೆ ಬ್ಯಾಕ್ ಆದೆ. ನಮ್ಮ ಬಾವ ಅವರ ಮನೆಯಲ್ಲಿ ಸಂಕ್ರಾಂತಿ ಬಂದು ಪ್ರತಿ ವರ್ಷ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ. ನಾವು ಒಂದು ಸ್ವಲ್ಪ ಹೋಗಿ ನಮ್ಮ ಕೈಲಾದಷ್ಟು ಒಂಚೂರು ಹೆಲ್ಪ್ ಮಾಡಿ ರೆಡಿ ಮಾಡಿದ್ರಿ. ಹಸುಗಳಿರೋ ಮನೇಲಿ ಪ್ರತಿಯೊಬ್ಬರ ಮನೇಲೂ ಸಹ ಸಂಕ್ರಾಂತಿ ಹಬ್ಬ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ನಾವಂತೂ ತುಂಬ ಚೆನ್ನಾಗಿ ಈ ವರ್ಷ ರೆಡಿ ಮಾಡಿದ್ರಿ. ಹೋದ ವರ್ಷ ಇಷ್ಟು ಚೆನ್ನಾಗಿ ರೆಡಿ ಮಾಡೋಕ್ಕಾಗಲಿಲ್ಲ. ಈ ವರ್ಷ ಬಂದು ಒಂದು ಸ್ವಲ್ಪ ಆಗೋ ಹೀಗೋ ಮಾಡಿ ಒಂದು ಸ್ವಲ್ಪ ಪರ್ಫೆಕ್ಟಾಗಿ ರೆಡಿ ಮಾಡಿದ್ದೀರಿ. ಎಷ್ಟೇ ರೆಡಿ ಮಾಡಿದ್ರು ಏನೋ ಒಂಚೂರು ಕಮ್ಮಿ ಆಗಿದೆ, ಏನೋ ಒಂಚೂರು ಮಿಸ್ ಆಗಿದೆ ಅಂತ ಟೆನ್ಷನ್ ಆಗ್ತಾನೆ ಇರ್ತಾಯಿತ್ತು. ಫೈನಲಾಗಿ ಎಲ್ಲ ರೆಡಿ ಆಯಿತು. ಚಿನ್ನಿಮಗೆ ಫೋಟೋಶೂಟ್ ಮಾಡಿದೆ. ಒಂದು ದೊಡ್ಡ ತಲೆನೋವು. ಚಿನ್ನಿಮನ ಈ ಕಡೆ ನೋಡು ಆ ಕಡೆ ನೋಡು ಅಂದರೆ ಆ ಸೈಡ್ ನೋಡ್ತಾನೆ ಇರಲಿಲ್ಲ. ಕೊನೆಗೂ ಪೂಜೆ ತುಂಬ ಚೆನ್ನಾಗಿ ಆಯಿತು. ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಅದಾದಮೇಲೆ ಹಸುಗಳನ್ನೆಲ್ಲ ಚಿನ್ನಿಮಾನ ಎಲ್ಲ ಫೋಟೋಶೂಟನ್ನು ಮಾಡಿದ್ರಿ. ಅದಾದಮೇಲೆ ಚಿಂಟುಗೆ ಡ್ಯಾನ್ಸ್ ಕ್ಲಾಸಿಗೆ ಜಾಯಿನ್ ಮಾಡಿದ್ದೆ, ಡ್ಯಾನ್ಸ್ ಕ್ಲಾಸ್ಗೆ ಕಳಿಸಿದೆ. ಈ ಮಂತಲ್ಲಿ ಮತ್ತು ನೆಕ್ಸ್ಟ್ ಮಂತಲ್ಲಿ 2 ಡೇಸ್ ಬಂದು ಪ್ರೋಗ್ರಾಮ್ ಇದೆ ಅಂತ ಹೇಳಿ ಚಿಂಟುಗೆ ಡ್ಯಾನ್ಸ್ ಕ್ಲಾಸ್ಗೆ ಕಳಿಸಿದೆ. ಚಿಂಟು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾನೆ ಅಂಥೇಳಿ ಅವ್ರ ಮಾಸ್ಟರ್ ಹೇಳ್ತಾಯಿದ್ರು. ತುಂಬ ಚೆನ್ನಾಗಿ ಮಾಡ್ತಾನೆ, ಇಂಟ್ರೆಸ್ಟ್ ಇದೆ ಅಂತ ಹೇಳಿ. ನನಗೆ ಮಗುಲಿ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಬಟ್ ಆ ಟೈಮಲ್ಲಿ ಯಾವುದೇ ಒಂದು ಸ್ಟೇಜ್ ಇರಲಿಲ್ಲ ನಮ್ಮ ಒಂದು ಟ್ಯಾಲೆಂಟ್ನ ಪ್ರೂವ್ ಮಾಡೋದಕ್ಕೆ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡ್ತೀನಿ. ಬಾಯ್ ಬಾಯ್.